ಜನಕ್ಕೆ ಇರುವ ಅನುಮಾನ ಏನೆಂದರೆ ದೇವರು ಇದ್ದಾನೋ ಇಲ್ಲವೋ ಎಂದು. ಅದಕ್ಕೆ ಉತ್ತರ ಅವರವರ ನಂಬಿಕೆ ಮತ್ತು ಅವರವರ ವಿಶ್ವಾಸ. ಕೆಲವರು ಇದ್ದಾನೆ ಎಂದರೆ ಇನ್ನು ಕೆಲವರು ಎಲ್ಲಿದ್ದಾನೆ ಎಂದು ಅವರದ್ದೇ ಆದ ಧೋರಣೆಗಳನ್ನು ಅವರದ್ದೇ ಆದ ಟೋನಲ್ಲಿ ಮಾತನಾಡುತ್ತಾರೆ. ಆದರೆ ಇವತ್ತು ನಾವು ನಿಮಗೆ ತೋರಿಸಲು ಹೊರಟಿರುವ ದೇವಸ್ಥಾನದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರೆಯಬಹುದೆನ್ನುವ ವಿಶ್ವಾಸ, ನಂಬಿಕೆ ನನಗಿದೆ. ಅದಕ್ಕಿಂತ ಮೊದಲು ಒಂದು ವೇಳೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಕಲ್ಪತರ ನಾಡು ಎಂದೇ ಹೆಸರಾದ ತಿಪಟೂರು ತಾಲೂಕಿನ ದಸರಿಘಟ್ಟ ಕ್ಷೇತ್ರ ಶಕ್ತಿ ದೇವತೆ ಚೌಡೇಶ್ವರಿಯ ನೆಲೆನಾಡು. ಇದು ತುಮಕೂರು ಜಿಲ್ಲೆಯಲ್ಲಿದೆ. ದಸರಿಘಟ್ಟ ಕ್ಷೇತ್ರದ ಚೌಡೇಶ್ವರಿಯು ಭಕ್ತರ ಕಷ್ಟ ನಷ್ಟಗಳಿಗೆ ತನ್ನ ಕಳಶದ ಬರವಣಿಗೆ ಮೂಲಕ ಪರಿಹಾರ ಸೂಚಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಇಂಥ ಶಕ್ತಿಯನ್ನು ಹೊಂದಿರುವ ಚೌಡೇಶ್ವರಿಯನ್ನು ನೋಡಲು ಹಲವೆಡೆಯಿಂದ ಪ್ರತಿನಿತ್ಯ ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ. ಅಷ್ಟೇ ಅಲ್ಲ, ವಿವಿಧ ಕ್ಷೇತ್ರಗಳ ಗಣ್ಯರು ಸಹ ಇಲ್ಲಿಗೆ ಭೇಟಿ ನೀಡಿ ದೇವಿಯ ದರ್ಶನಗೈದು ಪುನೀತರಾಗುತ್ತಾರೆ. ತಿಪಟೂರಿನಿಂದ ಅನತಿ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ಹೋಗುವ ರಸ್ತೆಯ ಇಕ್ಕೆಲೆಗಳಲ್ಲಿ ಬೆಳೆದಿರುವ ಸಾಲು ತೆಂಗಿನ ಮರಗಳು ತಂಪು ಗಾಳಿ ಸೂಸುತ್ತಾ ಭಕ್ತರಿಗೆ ಸ್ವಾಗತ ಕೋರುವ ಜೊತೆಗೆ ಕ್ಷೇತ್ರಕ್ಕೆ ಭೇಟಿ ನೀಡಿರೆಂದು ಕೈಬೀಸಿ ಕರೆಯುತ್ತದೆ. ಸುಮಾರು 200 ವರ್ಷಗಳ ಇತಿಹಾಸ ಹೊಂದಿರುವ ಚೌಡೇಶ್ವರಿ ದೇವಾಲಯ ಅದ್ಭುತವಾಗಿದೆ. ಪ್ರವೇಶ ದ್ವಾರದಲ್ಲಿಯೇ 78 ಅಡಿ ಎತ್ತರದ ಭವ್ಯ ರಾಜಗೋಪುರವಿದೆ. ದೇವಾಲಯದ ಗರ್ಭಗೃಹದಲ್ಲಿ ಹುತ್ತದ ಮಣ್ಣಿನಿಂದ ನಿರ್ಮಿಸಲಾಗಿರುವ ಚೌಡೇಶ್ವರಿಯ ವಿಗ್ರಹವಿದೆ. ಇಲ್ಲಿರುವ ಹುತ್ತದಲ್ಲಿ ಈ ಹಿಂದೆ ಚೌಡೇಶ್ವರಿಯು ಲೀನವಾಗಿದ್ದಳೆಂದು ಪ್ರತೀತಿವಿದೆ. ಇನ್ನು ದೇಗುಲದ ಮುಂದಿರುವ ಪುಟ್ಟ ದೇವಾಲಯಗಳಲ್ಲಿ ಈ ಕ್ಷೇತ್ರ ಪಾಲಕಳಾದ ಕರಿಯಮ್ಮ ಕಲ್ಪಶಿಲೆಯ ಮೂರ್ತಿ ಇದೆ. ಸುಂದರವಾಗಿರುವ ಈ ಶಿಲಾಮೂರ್ತಿಗೆ ಅಭಿಷೇಕ ಮಾಡಲಾಗುತ್ತದೆ. ಆದಿಚುಂಚನಗಿರಿ ಮಠವು ಈ ಕ್ಷೇತ್ರದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಇಲ್ಲಿರುವ ಚೌಡೇಶ್ವರಿ ಉತ್ಸವ ಮೂರ್ತಿಯನ್ನು ಬರೆಯುವ ಅಮ್ಮ ಹಾಗೂ ಮಾತಾಡುವ ಅಮ್ಮ ಎಂದೇ ಕೂಡ ಕರೆಯಲಾಗುತ್ತಿದೆ, ಅಥವಾ ಮಾತನಾಡುವ ದೇವಿ ಎಂದೇ ಕರೆಯಲಾಗುತ್ತಿದೆ. ಇದು ಈ ಕ್ಷೇತ್ರದ ವಿಶೇಷ ಮತ್ತು ಕುತೂಹಲಕಾರಿ ಸಂಗತಿಯಾಗಿದೆ. ಭಕ್ತರ ಸಮಸ್ಯೆಗಳಿಗೆ ಈ ಉತ್ಸವ ಮೂರ್ತಿಯು ತನ್ನ ಕಳಶದ ಬರವಣಿಗೆಯ ಮೂಲಕ ಪರಿಹಾರ ಸೂಚಿಸುತ್ತದೆ ಎನ್ನುವ ನಂಬಿಕೆ ಇದೆ. ದೇವಿಯು ತನ್ನ ಮುಂದಿರುವ ಮಠದ ಹಲಗೆಯಲ್ಲಿ ಹರಡಿರುವ ರಾಗಿ ಹಿಟ್ಟು, ಅರಿಶಿಣ ಅಥವಾ ಅಕ್ಕಿಯಲ್ಲಿ ತನ್ನ ಕಳಶದ ತುದಿ ಭಾಗದಿಂದ ಅಕ್ಷರ ಮೂಡಿಸಿ ಭಕ್ತಾದಿಗಳಿಗೆ ಉತ್ತರ ಸೂಚಿಸುವುದರ ಜೊತೆಗೆ ಆಶ್ಚರ್ಯವನ್ನು ಕೂಡ ಮೂಡಿಸುತ್ತದೆ. ಇದಲ್ಲದೆ ಭಕ್ತರು ತಮ್ಮ ಮನಸ್ಸಿನಲ್ಲಿ ಯಾವುದಾದರೂ ವಸ್ತುವನ್ನು ಕುರಿತು ಅಂದುಕೊಂಡರೆ ಅದನ್ನು ಉತ್ಸವ ಮೂರ್ತಿ ತೋರಿಸುತ್ತದೆ. ಇದು ಸಹ ಈ ಕ್ಷೇತ್ರದ ಒಂದು ವಿಶೇಷ. ಭಕ್ತರ ಸಮಸ್ಯೆಗಳ ನಿವಾರಣೆಗಾಗಿ ಇಲ್ಲಿ ವಿವಿಧ ಪೂಜೆಗಳನ್ನು ಕೂಡ ನಡೆಸಲಾಗುತ್ತದೆ. ಪ್ರತಿ ವರ್ಷ ವಿಜಯದಶಮಿಯಂದು ಈ ಕ್ಷೇತ್ರಕ್ಕೆ ಮುಳ್ಳುಗದ್ದಿಗೆ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ರಾಶಿಗಟ್ಟಲೆ ತಂದು ಹಾಕಿರುವ ಕಾರೆ ಮುಳ್ಳುಗಳನ್ನು ಉತ್ಸವ ಮೂರ್ತಿಯನ್ನು ಹೊತ್ತುವವರು ತುಳಿಯುತ್ತಾರೆ. ಆದರೆ ಯಾರಿಗೂ ಏನೂ ತೊಂದರೆಯಾಗುವುದಿಲ್ಲ ಎಂದು ಸ್ಥಳೀಯರು ನಂಬುತ್ತಾರೆ. ನವರಾತ್ರಿಯ 9 ದಿನ ಈ ದೇವಿಗೆ ವಿವಿಧ ಬಗೆಯ ಅಲಂಕಾರ ಮಾಡಲಾಗುತ್ತದೆ. ಇದನ್ನು ನೋಡುವುದೇ ಬಲು ಸೊಗಸು. ಯುಗಾದಿ ಕಳೆದ 15 ದಿನಕ್ಕೆ ದೇವಿಯ ಜಾತ್ರೆ ಕೂಡ ಇಲ್ಲಿ ನಡೆಯುತ್ತದೆ. ದೇವರಿಗಾಗಿ ಭಕ್ತರು ಎಂತಹ ಸಾಹಸಗಳಿಗೂ ಸಹ ಎದೆಗುಂದುವುದಿಲ್ಲ ಅನ್ನೋದಕ್ಕೆ ಈ ದೇವಾಲಯವೇ ಸಾಕ್ಷಿ. ಕೆಂಡದ ಮೇಲೆ ನಡೆಯುವುದು, ಎಣ್ಣೆಯ ಮೇಲೆ ಹತ್ತುವುದು ಮುಂತಾದ ಆಚರಣೆಗಳ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಇಲ್ಲಿನ ಜನರು ರಾಶಿ ಹಾಕಿರುವ ಕಾರೆ ಮುಳ್ಳಿನ ಮೇಲೆ ಯಾವುದೇ ಭಯವಿಲ್ಲದೆ ನಡೆಯುತ್ತಾರೆ. ಇಂತಹ ವಿಶೇಷ ಆಚರಣೆಯನ್ನು ನೋಡಬೇಕೆಂದರೆ ನೀವು ದಸರಿಘಟ್ಟಕ್ಕೆ ಬರಲೇಬೇಕು. ರಾಶಿ ಹಾಕಿದ ಕಾರೆ ಮುಳ್ಳುಗಳ ಮೇಲೆ ದೇವರ ಹೊತ್ತವರು ಮೊದಲು ನಡೆಯುತ್ತಾರೆ. ಅನಂತರದಲ್ಲಿ ಇಲ್ಲಿ ಸೇರುವ ನೂರಾರು ಭಕ್ತರು ಈ ಮುಳ್ಳಿನ ಮೇಲೆ ನಡೆದು ಸಂಭ್ರಮ ಪಡುತ್ತಾರೆ. ಆ ದಿನ ಈ ಗ್ರಾಮದ ಜನರು ಕಾಡಿಗೆ ತೆರಳಿ ಕಾರೆ ಮುಳ್ಳುಗಳನ್ನು ಕಡಿದು ಟ್ರ್ಯಾಕ್ಟರ್ ಮೂಲಕ ಅಥವಾ ಟ್ರಕ್ ಮೂಲಕ ತುಂಬಾ ಮುಳ್ಳುಗಳನ್ನು ತಂದು ದೇವಾಲಯದ ಆವರಣದಲ್ಲಿ ರಾಶಿ ಹಾಕುತ್ತಾರೆ. ಅನಂತರ ಈ ಮುಳ್ಳಿನ ರಾಶಿಗೆ ಅರ್ಚಕರು ಬಂದು ಪೂಜೆ ಮಾಡುತ್ತಾರೆ. ಮುಳ್ಳಿನ ರಾಶಿಯ 4 ದಿಕ್ಕುಗಳಿಗೆ ಪೂಜೆ ಮುಗಿದ ಬಳಿಕ
4 ಜನ ಭಕ್ತರು ಚೌಡೇಶ್ವರಿ ಉತ್ಸವ ಮೂರ್ತಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಮುಳ್ಳಿನ ರಾಶಿಯ ಮೇಲೆ ಹತ್ತಿ ನಡೆದು ಬರುತ್ತಾರೆ. ಹಾಗೆ ಬಂದ ದೇವತೆಗೆ ಸ್ವಾಮೀಜಿಗಳು ಹಾರ ಹಾಕುತ್ತಾರೆ. 6-7 ಬಾರಿ ಈ ರೀತಿಯ ಸಂಪ್ರದಾಯ ಮುಂದುವರಿಯುತ್ತದೆ. ಇಲ್ಲಿನ ಮತ್ತೊಂದು ವಿಶೇಷ ಏನೆಂದರೆ ಈ ಆಚರಣೆ ಆದಿಚುಂಚನಗಿರಿ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಡೆಯುತ್ತದೆ. ಅಂದ ಹಾಗೆ ದಸರಿಘಟ್ಟ ತಿಪಟೂರು ತಾಲೂಕು ಕೇಂದ್ರದಿಂದ ದಕ್ಷಿಣಕ್ಕೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 150 ಕಿಲೋಮೀಟರ್ ದೂರದಲ್ಲಿದೆ. ತಿಪಟೂರಿಗೆ ಬಸ್ ಹಾಗೂ ರೈಲುಗಳ ಸೌಲಭ್ಯವಿದೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆ ಕೂಡ ಇದೆ. ಸ್ನೇಹಿತರೆ, ಒಂದು ವೇಳೆ ನೀವು ತುಮಕೂರು ತಿಪಟೂರು ಕಡೆ ಹೋದರೆ ದಯವಿಟ್ಟು ದಸರಿಘಟ್ಟಕ್ಕೆ ಭೇಟಿ ಕೊಟ್ಟು ಚೌಡೇಶ್ವರಿಯ ಆಶೀರ್ವಾದವನ್ನು ಪಡೆದು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್. ಸ್ನೇಹಿತರೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ಹಿಂದೆ ಸಂಪರ್ಕಿಸಿ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ, ಅವಧೂತ ಶ್ರೀ ಶಂಕರ್ ರಾವ್, 9844164416.